ಹಲೋ ಹಲೋ ಸತ್ಯ. ಹಲೋ 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 ಸರ್. ಇನ್ನು ಮಲಗಿದೆಯಾ ರಾಜ? ಇಲ್ಲ ಹೇಳಿ ಸರ್. ಹೇಳೋದೇನಿಲ್ಲ, ಹಂಗೆ ಮಲ್ಕೊಂಬಿಡು, ರೆಸ್ಟ್ ಮಾಡು, ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ. ಸರ್ 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 ಹಂಗೆಲ್ಲ ಹೇಳ್ಬಿಡಿ ಸರ್. ಎಷ್ಟು ದಿನ ಟೈಮ್ ಕೊಡ್ಬೇಕು ನಿಂಗೆ? ಇನ್ನೂ 2 ದಿನ. ಟಾರ್ಗೆಟ್ ರೀಚ್ ಮಾಡಿಲ್ವಾ ಮನೆಗೆ ಹೋಗ್ತಿರ್ಬೇಕು ಅಷ್ಟೇ. ಇಲ್ಲ ಸರ್, ಟಾರ್ಗೆಟ್ ರೀಚ್ ಮಾಡ್ತೀನಿ ಸರ್. 2 ತಿಂಗಳಿಂದ ಸಂಬಳ ಬೇರೆ ಆಗಿಲ್ಲ ಸರ್. ಮೊದಲು ಟಾರ್ಗೆಟ್ ರೀಚ್ ಮಾಡು, ಸಂಬಳದ ಬಗ್ಗೆ ಆಮೇಲೆ ಮಾತಾಡೋಣ. ಸರ್ ಸರ್ ಏನು ಗುರು ನೀನು ಬೆಳಗ್ಗೆ ಮಂಗಳಾರತಿ ಮಾಡಿಸ್ಬಿಟ್ಟೆ ನಮ್ಮ ಮ್ಯಾನೇಜರ್ ಕೈಲಿ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡೋಲ್ಲ ಗುರು ನೀನು. ಏನು ಕರ್ಮ ಗುರು ನಂದು. ಥು. ಹಲೋ ಅಮ್ಮ. ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ, ನೀನು? ಚೆನ್ನಾಗಿದ್ದೀನಪ್ಪ. ನಿನ್ನೆ ಗೌಡ ಬಂದು ಮನೆ ಮುಂದೆ ದೊಡ್ಡ ಗಲಾಟೆನೆ ಮಾಡ್ಬಿಟ್ನಪ್ಪ, ಬಡ್ಡಿ ದುಡ್ಡು ಕೊಡು ಅಂತ. ಆಯ್ತಮ್ಮ, ಇವತ್ತು ಅಡ್ಜಸ್ಟ್ ಮಾಡಿ ಹಾಕ್ತೀನಿ ನಾನು. ಸರಿ ಮಗ, ಹುಷಾರು. ಸರಿ ಆಯ್ತಮ್ಮ. ನಿನ್ನ ಯಾವ ಮಹಾನ್ ಭಾವ ಕಂಡು ಹಿಡ್ದ ಗುರು ನಿನ್ನ. ಕರೆಕ್ಟಾಗಿ ತಿನ್ನೋ ಟೈಮ್ಗೆ ರಿಂಗ್ ಆಗ್ತೀಯ. ನೆಮ್ಮದಿಯಾಗಿ ತಿನ್ನೋಕ್ಕೂ ಬಿಡಲ್ವಲ್ಲ ಗುರು ನೀನು. ಹಲೋ ಹೇಳಿ, ಯಾರು? ನಾವು ರೀ ಫೈನಾನ್ಸಿಂದ 2 ತಿಂಗಳಾಯ್ತು ಇ ಎಮ್ ಐ ಕಟ್ಟಿ. ಯಾವಾಗ ಕಟ್ತೀರಾ? ಸ್ವಲ್ಪ ಟೈಮ್ ಕೊಡಿ, ಕಟ್ತೀನಿ. ಈಗಾಗಲೇ 2 ತಿಂಗಳಾಗಿದೆ. ಕಟ್ಟಿಲ್ಲ ಅಂದ್ರೆ ಬೈಕ್ ತಗೊಂಡು ಹೋಗ್ತೀವಿ. ಏನೋ ಬೈಕ್ ತಗೊಂಡು ಹೋಗ್ತೀರಾ? ಅದೇಗೆ ತಗೊಂಡು ಹೋಗ್ತೀರಾ? ನಾನು ನೋಡ್ತೀನಿ. ಏಯ್, ಎಲ್ಲ ನೋಡ್ಕೊಂಡ್ ಬರ್ತಾ ಇದೀಯಾ? ಸಾರಿ ಸರ್, ಏನೋ ಟೆನ್ಷನ್ ಬಂದ್ಬಿಟ್ಟೆ ಸರ್. ಹಾ, ಗಾಡಿ ಸೈಡ್ ಹಾಕಿ ಮಾತಾಡಕ್ಕಾಗಲ್ವಾ? ಇನ್ಮೇಲೆ ಹಂಗೆ ಆಗಲ್ಲ ನೀವು ಸರ್. ಸಾಯೋದಲ್ಲ, ನಮ್ಮನ್ನು ಸಾಯಿಸ್ತೀರಾ. ಇವಾಗ ಏನೋ ಆಗಿಲ್ವಲ್ಲ, ಹೋಗಿ ಸರ್. ಮಗನ ಕೊಬ್ಬು ಜಾಸ್ತಿ ನಿನಗೆ. ಯಾಕ್ರ ಬದುಕಿದಿರ ಸರಿ, ನೀವೆಲ್ಲ? ತಪ್ಪಾಯ್ತು ಅನ್ನಲ್ಲ ಇವಾಗ. ಥು, ನಿನ್ ಜನ್ಮಕ್ಕೆ. ಎಲ್ಲ ನಿನ್ನಿಂದಲೇ ಗುರು. ಬೆಳಗ್ಗೆಯಿಂದ ಎಂತೆಂತ ನನ್ನ ಮಕ್ಳ ಕಾಲ ಉಗಿಸ್ತೀಯ ಗುರು ನೀನು. ಬೆಳಗ್ಗೆಯಿಂದ ನನ್ನ ಟೈಮೇ ಸರಿ ಇಲ್ಲ. ಬೆಳಗ್ಗೆನೆ ಯಾವನ ಮುಖ ನೋಡಿದ್ನ ಏನೋ. ಛೇ ದೇವ್ರೆ, ನೀನು ಕೂಡ ನನ್ನ ಪಾಲಿಗಿಲ್ಲ. ದಿನಾ ಪೂಜೆ ಮಾಡ್ತೀನಿ, ಒಂಚೂರು ಕರುಣೆ ಇಲ್ವಾ? ಇನ್ಮೇಲೆ ಕೈಯ ಮುಗಿಯೋದಿಲ್ಲ ನಿನಗೆ. ಸಾಕಾಗಿದೆ ಜೀವನ. ಮೊಬೈಲಲ್ಲಿ ಗೇಮ್ ಆದರೂ ಆಡೋಣ. ಓ, 200 ರೂಪಾಯಿ ಬಂದ್ಬಿಡ್ತಾರ ಗುರು. ಮತ್ತೆ ಆಡೋಣ 200 ರೂಪಾಯಿ. ಹಾ, 400 ರೂಪಾಯಿ ಬಂದ್ಬಿಡ್ತಲ್ಲ ಗುರು. ಟೈಮ್ ಚೆನ್ನಾಗಿದೆ ಅನ್ಸುತ್ತೆ ನಂದು. 3000 ಬಂದ್ಬಿಡ್ತಲ್ಲ ಗುರು ನಂದು. ಟೈಮ್ ತುಂಬ ಚೆನ್ನಾಗೈತೆ ಗುರು ಇವತ್ತು ನಂದು. ಹಾ, ಲವ್ ಯು ದೇವ್ರೆ. ದೇವ್ರೆ, ಎಲ್ರ ಕಲ್ಲು ಉಕ್ಸಿದ್ರು ತಿಂತ ಇಲ್ಲ. ಲಕ್ಷ್ಮಿನ ಕೊಡ್ತಾ ಇದೀಯಾ, ನಿಂಗೆ ಅಡ್ಬಿದೆ ದೇವರು. ದುಡ್ಡಿನ ವಿಚಾರದಲ್ಲಿ ಇವತ್ತು ನನ್ನ ಕಿಂಗು. ಇವತ್ತು ಯಾರು ನನ್ನ ತಡೆಯರೇ ಇಲ್ಲ ಗುರು. 3000 ರೂಪಾಯಿನ ಹಾಕ್ಬಿಡ್ತೀನಿ, ನೋಡೋಣ. ಇರೋ ಬರೋ ಸಾಲನೆಲ್ಲ ತೀರಿಸ್ಬಿಟ್ಟು ಅಮ್ಮ ತಗೊಂಡಿರೋ ಸಾಲನೂ ತೀರಿಸ್ಬಿಡ್ತೀನಿ ಗುರು. 6000 ಬಂದ್ಬಿಡ್ತಲ್ಲ ಗುರು. 6000 ರೂಪಾಯಿ ಹಾಕ್ತೀನಿ. 12,000 ಬಂದ್ಬಿಟ್ರೆ ಕಮಿಟ್ಮೆಂಟ್ಸ್ ಎಲ್ಲ ತೀರಿಸ್ಕೊಬಿಡ್ತೀನಿ. ಹೋಯ್ತು. ಅಯ್ಯೋ, ದುಡ್ಡೆಲ್ಲ ಹೋಯ್ತಲ್ಲ ಗುರು. ಎಲ್ಲ ನಿನ್ನಿಂದನೇ ಆಗಿದ್ದು ಗುರು. ನನ್ನ ಜೀವನ ಹಾಳು ಮಾಡಬೇಕು ಅಂತಲೇ ಹುಟ್ಟಿದ್ದೀಯ. ನಿನ್ನ ಸವಾಸನೆ ಸಾಕಾಗಿದೆ ನನಗೆ. ಥು. ಇನ್ಯಾರು ಕಾಲ್ ಮಾಡಿದ್ರು? ಸರ್ ನಮಸ್ತೆ, ಬ್ಯಾಂಕಿಂದ ಕರೆ ಮಾಡ್ತಾ ಇದ್ವಿ. ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಮಾಡಿಕೊಡ್ತೀವಿ ಸರ್. ಮಾ, ದಯವಿಟ್ಟು ಫೋನ್ ಇಟ್ಬಿಡಿ. ನಮಗೆ ಲೋನು ಬೇಡ, ಏನು ಬೇಡ. ನಮ್ಮ ಬ್ಯಾಂಕಲ್ಲಿ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ಸರ್. ಸಾಲ ತಗೊಳ್ಳೋದು ಬೇಡ, ಕಟ್ಟೋದು ಬೇಡ. ಅಲ್ಲ ಸರ್, ನೋಡಿ ಒಳ್ಳೊಳ್ಳೆ ಆಫರ್ ಇದೆ. ಬೇಡ ಮೇಡಮ್, ಯಾವ ಆಫರು ಬೇಡ, ಪಾಪರು ಬೇಡ. ಪಾಪರಾಗಿ ನನ್ನ ಜೊತೆ ಆಫರ್ ಬಗ್ಗೆ ಯಾಕೆ ಮಾತಾಡ್ತೀರಾ ಮೇಡಮ್? ಓ, ಟೈಮ್ 3 ಆಗೋಯ್ತು.
ಕ್ಲೈಂಟ್ ಬೇರೆ ಸಿಗ್ತೀನಿ ಅಂತ ಹೇಳಿದ್ದ, ಅವನ್ನಾದ್ರೂ ಮೀಟ್ ಮಾಡೋಣ. ನೋಡಿ ಸರ್, ಇದೇ ನಮ್ಮ ಪ್ರಾಡಕ್ಟ್, ಹೊಸ್ದಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ತುಂಬಾ ಒಳ್ಳೆ ಪ್ರಾಡಕ್ಟ್ ಸರ್. ಫ್ರೀ ಡೆಲಿವರಿ ಬೇರೆ ಇರುತ್ತೆ, ಫ್ರೀ ಸರ್ವಿಸ್ ಬೇರೆ ಇರುತ್ತೆ, 2 ವರ್ಷ ವ್ಯಾರಂಟಿ ಬೇರೆ ಇದೆ ಸರ್. ಇದೇನಾ? ಓಕೆ, ತುಂಬಾ ಚೆನ್ನಾಗಿದೆ. ತುಂಬಾ ಇಂಪಾರ್ಟೆಂಟ್ ಕಾಲ್ ಇದೆ ಅನ್ಸುತ್ತೆ, ನೋಡಿ ಅದೇನಂತ. ಏನಿಲ್ಲ ಬಿಡಿ ಸರ್, ಆಮೇಲೆ ಮಾಡ್ತೀನಿ ಸರ್. ಇದು ನೋಡಿ ಸರ್, ನೀವು ಓಕೆ ಅಂದ್ರೆ ಇವತ್ತೇ ಫ್ರೀ ಡೆಲಿವರಿ ಕೊಡಿಸ್ತೀನಿ ಸರ್. ನೀವು ತುಂಬಾ ಬಿಸಿ ಇದ್ದೀರಾ ಅನ್ಸುತ್ತೆ. ಸರ್ ಇಲ್ಲ ಸರ್, ನಾನು ಬಿಸಿ ಇದ್ದೀನಿ, ಆಮೇಲೆ ಇಲ್ಲ ಸರ್. ನೋಡೋಣ ಸರ್ ಬಿಡಿ. ಸರ್ ಸರ್ ಏನಿಲ್ಲ, ನೀವು ಬನ್ನಿ call ಸರ್. ಮಾಡಿ, ನೀವು ಸರ್ ಮಾಡಿ ನೀವು. ಬನ್ನಿ ಸರ್, ಏನಿಲ್ಲ ನೀವು ಸರ್. ಸರ್ ಮಾತಾಡ್ಕೊಂಡ್ರೆ. ಸರ್ ಸರ್ ಅಪರೂಪಕ್ಕೊಬ್ಬ ಟೈಮ್ಗೆ ಕ್ಲೈಂಟ್ ಸಿಕ್ಕಿದ್ರು. ಟಾರ್ಗೆಟ್ ಆದ್ರೂ ಕಂಪ್ಲೀಟ್ ಆಗಿ ಸಂಬಳನಾದ್ರೂ ಬರ್ತಾ ಇತ್ತು. ಪದೇ ಪದೇ ಫೋನ್ ಮಾಡಿ ಅದನ್ನು ಮಿಸ್ ಮಾಡ್ಬಿಟ್ಲು. ಮಾಡ್ತೀನಿ ಅವಳಿಗೆ. ಹಲೋ, ಯಾಕಮ್ಮ ಪದೇ ಪದೇ ಫೋನ್ ಮಾಡಿ ಹಿಂಗೆ ಹಿಂಸೆ ಕೊಡ್ತೀಯಾ? ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಏನ್ ನನ್ನಿಂದ ಹಾಳಾಗೋಗಿದ್ದು? 5 ನಿಮಿಷ ರಿಸೀವ್ ಮಾಡಿ ಮಾತಾಡೋಕೆ ಏನ್ ರೋಗ? ನಾನೇ ಭಾರ ಆಗಿದ್ದೀನಿ ನಿನ್ಗೆ ಲೇ ಅಲ್ವಾ? ಲೇ 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 ಚಿನ್ನ, ಲವ್ ಯು ಕಣೆ, ಅಳ್ಬೇಡ. ಹಂಗೇನಿಲ್ಲ, ಹೇಳು. ಲವ್ ಯುನು ಬೇಡ, ಏನು ಬೇಡ. ನಾನು ಬೆಳಗ್ಗೆ ಹಾಕಿರೋ ವಾಟ್ಸಪ್ ಸ್ಟೇಟಸ್ ನೋಡಿದ್ಯಾ? ನೋಡಿಲ್ಲ, ನೋಡ್ತೀನಿ ಕಣೆ, ಸ್ವಲ್ಪ ಬ್ಯುಸಿ ಇದೆ ಅಷ್ಟೇ. ನನ್ ಸ್ಟೇಟಸ್ ಎಲ್ಲಿ ನೋಡ್ತೀಯ? ಊರವ್ರದೆಲ್ಲ ನೋಡಿ ಕಮೆಂಟ್ ಮಾಡ್ತೀಯ. ನನ್ ಸ್ಟೇಟಸ್ ನೋಡಕ್ಕಾಗಲ್ವಾ? ನೀನು ಬಿಸಿನೇ ಇರು. ಲವ್ ಬೇಡ, ಏನು ಬೇಡ. ಬ್ರೇಕ್. ಲೇ 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 ಇವಾಗ ಖುಷಿ ಆಯ್ತಾ ಗುರು ನಿನಗೆ? ಈ ಕಡೆ ಕ್ಲೈಂಟ್ ಹೋದ, ಈ ಕಡೆ ಲವರ್ ಹೋದ್ಲು. ಇವಾಗ ನನ್ನ ಲೈಫೇ ಹಾಳಾಗೋಯ್ತು. ಇವಾಗ ಖುಷಿ ಆಯ್ತಾ ಗುರು? ನಿಂಗೆ ದೊಡ್ಡ ನಮಸ್ಕಾರ ಗುರು. ಅಯ್ಯಪ್ಪ ದೇವ್ರೆ, ನನಗೆ ಯಾಕೆ ಹಿಂಸೆ? ಜೂನ್ವೇ ಸಾಕಾಯ್ತು. ನಾನು ರಿಸೀವೇ ಮಾಡಲ್ಲ ಗುರು. ಏನ್ ಗಂಟು ಬಿದ್ದೆ ಗುರು ನೀನು? ನಾನು ಬಿಟ್ಟು ಎಲ್ಲಾದ್ರೂ ಹೋಗ ಮಾರಯ್ಯ. ನನ್ನ ಕಣ್ಣಿಗೆ ಕಾಣಿಸ್ಬಿಡ ನೀನು. ಇಲ್ಲೇ ತಳ್ಳಿದ್ನಲ್ಲ, ಎಲ್ಲೋದೆ ಗುರು? ಇಲ್ಲೇ ತಳ್ಳಿದ್ನಲ್ಲ, ನನ್ ಬಿಟ್ಟು ಎಲ್ಲೋದೆ ಗುರು ನೀನು? ಗುರು ಗುರು, ನೀನು ಹೋದ್ರೆ ಹೋಗ್ತೀಯ ಗುರು. ನೀನಿಲ್ದೆ ಆರಾಮಾಗಿ ನೆಮ್ಮದಿಯಾಗಿರ್ತೀನಿ ಗುರು.
ಏನು ಗುರು ನೀನು ಇಲ್ಲೇ ಇದೆಯಾ? ಹಾಂ, ಇಷ್ಟೊತ್ತು ಕಂಡಿದ್ದು ನನ್ನ ಕನಸ ಇವಾಗ ಗೊತ್ತಾಗ್ತಾ ಇದೆ. ಹಿಂದಿನ ಕಾಲದ ಜನ ಎಷ್ಟು ನೆಮ್ಮದಿಯಾಗಿದ್ರು ಅಂತ. ನೀನು ಈ ಜಗತ್ತಿಗೆ ಎಂಟ್ರಿ ಕೊಟ್ಟ ಮೇಲೆ ಎಲ್ಲನೂ ಬದಲಾಯಿಸ್ಬಿಟ್ಟಲ್ಲ ಗುರು ನೀನು. ಒಂದಂತೂ ಸತ್ಯ ಗುರು, ನೀನೆಷ್ಟು ಬಳಸ್ಬೇಕೋ ಅಷ್ಟೇ ಬಳಸ್ಬೇಕು, ಇಲ್ಲ ಅಂದರೆ ನೆಮ್ಮದಿ ಕೊಡೋದಿಲ್ಲ. ನಾನಿವಾಗಿಂದ ಅವಶ್ಯಕತೆ ತಕ್ಕಷ್ಟೇ ಬೆಳೆಸ್ತೀನಿ ನಿನ್ನ. ನೀವು ಫೋನ್ ಕರೆಗಳಲ್ಲಿ ಬ್ಯುಸಿ ಆಗಬೇಡಿ, ಸಂಬಂಧಗಳ ಜೊತೆ ಬ್ಯುಸಿಯಾಗಿ.